ಎಲ್ರಿಗೂ ನಮಸ್ಕಾರಗಳು. ನಾನಿವತ್ತು ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನು ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನು 4 ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ಯಾವುದಾದ್ರೂ ಸರಿ. ಅದನ್ನು ತೊಳ್ಕೊಂಡು ಚೆನ್ನಾಗಿ 2 ಸಲ ತೊಳ್ಕೊಂಡು ಇದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದೇ ಸಲ ಹಾಕೋದ್ರಿಂದ ಇದು ಫ್ರೈ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಕಂದು ಬಣ್ಣ ಬರೋವರೆಗೂ, ಅಂದರೆ ತುಂಬಾ ಬೇಡ, ಸ್ವಲ್ಪ ಕಲರ್ ಬಂದರೆ ಸಾಕಾಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಇದನ್ನು ಹುರ್ಕೊಂಡಾಗಿದೆ ನಾನು. ಈಗ ಇದಕ್ಕೆ ನಾನು 2 ಕಪ್ಪಿನಷ್ಟು ಹುರ್ಗಡ್ಲೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಏಲಕ್ಕಿನ ಸೇರಿಸ್ಕೋಬೇಕು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಅಕ್ಕಿ ಗಿರಣಿಲಿ ಇದನ್ನು ಹಿಟ್ಟು ಮಾಡಿಸ್ಕೋಬೇಕು. ಇದನ್ನು ಹಿಟ್ಟು ಮಾಡಿಸ್ಕೊಂಡಾಗಿದೆ. ಇದಕ್ಕೆ ಅರ್ಧ ಹೋಳು ಕೊಬ್ಬರಿ ತುರಿನ ತುರಿದು ಇಟ್ಕೊಂಡಿರೋದನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಅರ್ಧ ಕಪ್ಪಿನಷ್ಟು ಕಡಲೆ ಬೀಜನ ಹುರ್ದು ಸಿಪ್ಪೆನ ಬಿಡಿಸಿರೋದನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಅರ್ಧ ಕಪ್ಪಿನಷ್ಟು ಹುರುಗಡ್ಲೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಿನಷ್ಟು ಹುರಿದಿಟ್ಕೊಂಡಿರೋ ಎಳ್ಳನ್ನು ಹಾಕ್ಕೋಬೇಕು. ಇದು ಬಿಳಿ ಎಳ್ಳಾದರೂ ಹಾಕ್ಕೋಬೋದು, ಕರಿ ಎಳ್ಳನ್ನಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ 5.5 ಕಪ್ಪಿನಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಬೇಕು ಅಂದರೆ 6 ಕಪ್ಪಾದರೂ ತೊಗೋಬೋದು, ಇಲ್ಲ 5 ಕಪ್ಪನ್ನಾದರೂ ತೊಗೋಬೋದು. ನೋಡಿಕೊಂಡು ಸ್ವೀಟು ಹೇಗೆ ಬೇಕೋ ಹಾಗೆ ಅದನ್ನು ಬೆಲ್ಲನ ತೊಗೋಬೋದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಬೆಲ್ಲನ ಕರಗಿಸ್ಕೋಬೇಕು, ಪಾಕ ಮಾಡ್ಕೋಬಾರ್ದು. ಬೆಲ್ಲ ಮುಳುಗೋವಷ್ಟನ್ನು ನೀರನ್ನು ಮಾತ್ರ ಇದಕ್ಕೆ ಸೇರಿಸ್ಕೋಬೇಕು. 1 ಕಪ್ ನೀರನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಒಲೆ ಮೇಲೆ ಇದನ್ನು ಕರಗೋವರೆಗೂ ಇದನ್ನು ಒಲೆ ಮೇಲೆ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಕರಗಿ ಅದು ಪಾಕ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಈಗ ಇದು ಕರಗಿದೆ. ಜಾಸ್ತಿ ಬೇಯಿಸ್ಕೊಂಡ್ರೆ ಉಂಡೆ ಗಟ್ಟಿ ಆಗುತ್ತೆ, ಚೆನ್ನಾಗಿರಲ್ಲ. ಅದರಿಂದ ಸ್ವಲ್ಪ ಕರಗೋವರೆಗೂ ಮಾತ್ರ ಬೇಯಿಸ್ಕೋಬೇಕು. ಈಗ ಇದಾಗಿದೆ. ಜರಡಿಲಿ ಸೋಸ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು. ಒಂದೇ ಸಲ ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಬಿಸಿ ಇದ್ದಾಗಲೇ ಉಂಡೆನ ಕಟ್ಕೋಬೇಕು. ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡು ಉಂಡೆ ಕಟ್ಟೋದ್ರಿಂದ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ತೆಳುವಾಗೆ ಕಲಿಸ್ಕೋಬೇಕು. ಸಾಫ್ಟಾಗಿ ಬೇಕು ಅಂದರೆ ತೆಳುವಾಗೆ ಕಲಿಸ್ಕೊಂಡ್ರೆ ಆರಿದ ಮೇಲೆ ಅದು ಕರೆಕ್ಟಾಗಿ ಬರುತ್ತೆ. ಸೈಡಿಗೆ ಪಾಕ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಂಡು ಉಂಡೆನ ಕಟ್ಕೋಬೇಕು. ಈ ಕಟ್ಟೋದ್ರಿಂದ ಬೇಗ ಅದು ಗಟ್ಟಿ ಆಗಲ್ಲ. ಬಿಸಿ ಇದ್ದಾಗಲೇ ಉಂಡೆ ಕಟ್ಕೋಬೇಕು. ಆರಿದ ಮೇಲೆ ಅದು ಉಂಡೆ ಕಟ್ಟಲಿಕ್ಕೆ ಬರಲ್ಲ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಕಟ್ಕೋಬೋದು. ದೊಡ್ಡಕ್ಕಾದರೂ ಕಟ್ಕೋಬೋದು, ಸಣ್ಣಕ್ಕಾದರೂ ಕಟ್ಕೋಬೋದು. ನಮಗೆ ಹೇಗೆ ಬೇಕೋ ಹಾಗೆ ಉಂಡೆನ ಮಾಡ್ಕೋಬೋದು. ಈಗ ಇದಾಗಿದೆ. ನಾನು ಉಂಡೆನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಕಲಿಸ್ಕೊಂಡು ನಾನು ಉಂಡೆನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸಾಫ್ಟಾಗಿ ಬಂದಿದೆ. ಅದು ತಣ್ಣಗಾದಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ. ಈಗ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ. ಧನ್ಯವಾದಗಳು.